ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಸ್ನೇಹಿತರೆ, KSRP ಓಕೆನಾ. KSRP ಓಕೆನಾ. ಈ ಒಂದು KSRPಯಲ್ಲಿ ನೋಟಿಫಿಕೇಷನ್ ಬಂದಿದೆ ನಿನ್ನೆ ಓಕೆನಾ. ಇದರ ಒಂದು ಆಯಾ ಪಡೆಗಳಂದರೆ ಬೆಟಾಲಿಯನ್ ವೈಸು ಒಟ್ಟು ಹುದ್ದೆಗಳು ಜೊತೆಗೆ ಲಾಸ್ಟ್ ಇಯರ್ GM ಕಟ್ ಆಫ್ ಎಷ್ಟು ಹೋಗಿತ್ತು ಒಂದು ಎಕ್ಸ್ಪೆಕ್ಟೆಡ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಬೆಟಾಲಿಯನ್ ವೈಸು ಮೇಲು ಮತ್ತು ಫಿಮೇಲು ಕಟ್ ಆಫ್ ತಿಳಿಯುತ್ತದೆ ಓಕೆ. ಇದರ ಆಧಾರದ ಮೇಲೆ ನೀವು ಯಾವ ಒಂದು ಬೆಟಾಲಿಯನ್ಗೆ ಅರ್ಜಿ ಸಲ್ಲಿಸ್ಬೋದು ಎಂಬುದು ಗೊತ್ತಾಗುತ್ತೆ ಸ್ನೇಹಿತರೆ ಓಕೆನಾ. ಅದಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರ ಸಹಾಯ ಏನಪ್ಪ ಅಂತಂದರೆ ನಮ್ಮದು ಚಾನಲ್ನ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಈ ಒಂದು ವಿಡಿಯೋಕ್ಕೆ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಓಕೆನಾ. ಈಗ ವಿಡಿಯೋನ ಆರಂಭ ಮಾಡೋಣ ಸ್ನೇಹಿತರೆ. ಫಸ್ಟು ಬಂದುಬಿಟ್ಟು ಸ್ನೇಹಿತರೆ, ನೀವು ನೋಡ್ಬೋದು ಪುರುಷ ಅಭ್ಯರ್ಥಿಗಳ ಒಂದು ಫಸ್ಟು ನೋಡ್ಬೋದು ಸ್ನೇಹಿತರೆ, ಒಂದು ಪುರುಷ ಅಭ್ಯರ್ಥಿಗಳ ವಿವರಗಳಂತಂದರೆ ಮೇನ್ ಕ್ಯಾಂಡಿಡೇಟ್ಸ್ ನಾನ್ ಕಲ್ಯಾಣ ಕರ್ನಾಟಕ ಒಂದು ಖಾಲಿ ಹುದ್ದೆಗಳು ಈಗ 2026ರಲ್ಲಿ ಎಷ್ಟಿವೆ, ಅದರ ಜೊತೆಗೆ ಕಳೆದ ಬಾರಿ ಒಂದು ಕಟ್ ಆಫ್ ಎಷ್ಟಿರುತ್ತೆ ಎಂಬುದನ್ನು ಬೆಟಾಲಿಯನ್ ವೈಸ್ ನೋಡೋಣ ಓಕೆನಾ. ಈಗ ನೀವು ನೋಡ್ಬೋದು ಸ್ನೇಹಿತರೆ, ಪುರುಷ ಅಭ್ಯರ್ಥಿಗಳ 1ರಿಂದ 5 ಪಡೆಗಳು. ಈಗ ನೋಡ್ಬೋದು ಸ್ನೇಹಿತರೆ, ನೀವು ಪುರುಷ ಅಭ್ಯರ್ಥಿಗಳ ಹುದ್ದೆ ಮತ್ತು ಕಟ್ ಆಫ್ ಓಕೆ. ಇದು ಲಾಸ್ಟ್ ಇಯರ್ ಕಟ್ ಆಫ್ ಆಗಿರುತ್ತೆ ಬೆಟಾಲಿಯನ್ ವೈಸು. ಈ ಇಯರು ಎಷ್ಟು ಹುದ್ದೆಗಳು ಬಂದಿವೆ ಎಂಬುದು ಇಲ್ಲಿ. ಟೋಟಲಾಗಿ ಬೆಂಗಳೂರು 1ನೇ ಪಡೆ ಬೆಂಗಳೂರಲ್ಲಿ 130 ಹುದ್ದೆಗಳಿವೆ ಈ ಸಾರಿ. ಇದರಲ್ಲಿ ಲಾಸ್ಟ್ ಇಯರ್ GM ಫೈನಲ್ ಕಟ್ ಆಫ್ ಬಂದ್ಬಿಟ್ಟು 80ರಿಂದ 83. ಇದಕ್ಕಿಂತ ನಾನು ಸ್ವಲ್ಪ ಕಡಿಮೆನೇ ಹೋಗಿದೆ ಸ್ನೇಹಿತರೆ, ಇಷ್ಟು ಹೋಗಿಲ್ಲ, ಸ್ವಲ್ಪ ಕಡಿಮೆನೂ ಹೋಗಿಲ್ಲ. ನೆಕ್ಸ್ಟು 2ನೇ ಪಡೆ ಬೆಳಗಾವಿಯಲ್ಲಿ 136 ಹುದ್ದೆಗಳು, ಟೋಟಲಾಗಿ 79ರಿಂದ 82. 3ನೇ ಪಡೆ ಬೆಂಗಳೂರಲ್ಲಿ 110 ಹುದ್ದೆಗಳು, 80ರಿಂದ 83 ಕಟ್ ಆಫ್. 4ನೇ ಪಡೆ ಬೆಂಗಳೂರಲ್ಲಿ 130 ಹುದ್ದೆಗಳು, ನೆಕ್ಸ್ಟ್ 80ರಿಂದ 84 ಹೋಗಿರುವಂಥ. 5ನೇ ಪಡೆ ಮೈಸೂರಲ್ಲಿ 100 ಹುದ್ದೆಗಳಿವೆ, ಟೋಟಲಾಗಿ 80ರಿಂದ 82 ಹೋಗಿರುವಂಥ. ಇಲ್ಲಿ ನೋಡಿ, ನೆಕ್ಸ್ಟು 7ರಿಂದ 12 ಪಡೆ. 7ನೇ ಪಡೆ ಮಂಗಳೂರಲ್ಲಿ 325 ಹುದ್ದೆಗಳು, ಇಲ್ಲಿ 77ರಿಂದ 80 ಅಂದರೆ ಹೆಚ್ಚು ಹುದ್ದೆಗಳು ಇಲ್ಲಿವೆ. ಈ ಸರಿ ಕಡಿಮೆ ಹೋಗ್ಬೋದು, ಹೇಳೋಕ್ಕಾಗಲ್ಲ. ನೆಕ್ಸ್ಟ್ 8ನೇ ಪಡೆ ಶಿವಮೊಗ್ಗದಲ್ಲಿ 116 ಹುದ್ದೆಗಳು, ನೆಕ್ಸ್ಟು ಇಲ್ಲಿ 78ರಿಂದ 81 ಕಟ್ ಆಫ್. ನೆಕ್ಸ್ಟ್ 9ನೇ ಪಡೆ ಬೆಂಗಳೂರಲ್ಲಿ 73 ವೇಕೆನ್ಸಿಗಳಿವೆ, ಹಾಗಾಗಿ ಸ್ವಲ್ಪ ಹೆಚ್ಚಿನ ಸ್ಪರ್ಧೆ ಈ ಸಾರಿ ಇರುತ್ತೆ ಓಕೆನಾ. ನೆಕ್ಸ್ಟು 11ನೇ ಪಡೆ ಹಾಸನ ಬಂದ್ಬಿಟ್ಟು 131 ಹುದ್ದೆಗಳಿವೆ, ಇದರಲ್ಲಿ 79ರಿಂದ 82. ನೆಕ್ಸ್ಟು 12ನೇ ಪಡೆ ತುಮಕೂರಲ್ಲಿ 131 ಹುದ್ದೆ, ಇಲ್ಲಿ ಬಂದ್ಬಿಟ್ಟು 79ರಿಂದ 88 ಕಟ್ ಆಫ್. ನೆಕ್ಸ್ಟು ಈಗ ಮೇನ್ ಕ್ಯಾಂಡಿಡೇಟ್ಸ್ ಆಯಿತು. ಈಗ ವುಮೆನ್ಸ್ ಕ್ಯಾಂಡಿಡೇಟ್ಸ್ದು ಏನಪ್ಪ ಅಂತಂದರೆ ಕಟ್ ಆಫ್ ನೋಡೋಣ. ಇಲ್ಲಿ 3 ಬೆಟಾಲಿಯನ್ ಇವೆ ಸ್ನೇಹಿತರೆ, ನೀವು ನೋಡ್ಬೋದು. ಫಸ್ಟ್ನೇ ಬಂದುಬಿಟ್ಟು ಬೆಳಗಾವಿ, 2ನೇ ಪಡೆ ಬೆಳಗಾವಿಯಲ್ಲಿ 22 ಹುದ್ದೆಗಳಿವೆ, ಇಲ್ಲಿ 71ರಿಂದ 74 ಹೋಗ್ಬೋದು, GM ಕಟ್ ಆಫ್ ಇದೆ. ಮತ್ತು 4ನೇ ಪಡೆ ಬೆಂಗಳೂರಲ್ಲಿ 27 ಹುದ್ದೆಗಳಿವೆ, ಇಲ್ಲಿ 73ರಿಂದ 76 ಹೋಗ್ಬೋದು. ನೆಕ್ಸ್ಟ್ 5ನೇ ಪಡೆ ಮೈಸೂರಲ್ಲಿ 24 ಹುದ್ದೆಗಳಿವೆ, ಇಲ್ಲೂ ಸಹ 72ರಿಂದ 75 ಹೋಗಬಹುದು ಸ್ನೇಹಿತರೆ ಓಕೆನಾ. ಓಕೆನಾ. ಇಲ್ಲಿ ಏನಪ್ಪ ಅಂತಂತಂದರೆ ಓವರಾಲಾಗಿ ನೀವು ನೋಡಿದ್ರಿ, ಈ ಬಾರಿಗೆ ನಿಮ್ಗೆ ಕಳೆದ ಬಾರಿ ಕಟ್ ಆಫು ಏನಪ್ಪ ಅಂತಂದರೆ ಗೊತ್ತಾಗುತ್ತೆ, ಬಟ್ ಅಷ್ಟೇ ಕಟ್ ಆಫ್ ಈ ಸಾರಿ ನಿಂದ್ರಲ್ಲ. ಹೆಚ್ಚೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಬಟ್ ನಿಮ್ಮ ಟಾರ್ಗೆಟ್ ಸ್ಕೋರು ಮಿನಿಮಮ್ 85, ಅಷ್ಟೊಂದು ಯಾರೂ ಮಾಡಲ್ಲ ಓಕೆನಾ. ವರಿ ಆಗಬೇಡಿ, ಮಿನಿಮಮ್ ಅಂದರೂ 70+ ಇತ್ತು ಅಂತಂದರೆ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ.
70+ ಇದ್ದರೆ ಕ್ಯಾಟಗರಿ ಬೇರೆ ಬೇರೆ ಕ್ಯಾಟಗರಿ ಇದ್ದರೆ. ಜಿ ಎಮ್ ಅಂದರೆ 80+ ಮಾಡಿದರೆ ನಿಮಗೆ ಹೇಳಕ್ಕೆ ಬರೋಲ್ಲ, ಸೇಫಲ್ಲಿ ಇರ್ತೀರ. ಹೆಚ್ಚಿನ ಜನ ಎಕ್ಸಾಮಿಂದ ಫಿಸಿಕಲಿಗೆ ಬರ್ತಾರೆ, ಬಟ್ ಫಿಸಿಕಲಲ್ಲಿ ಜಾಸ್ತಿ ಜನ ಫೇಲ್ ಆಗ್ತಾರೆ ಸ್ನೇಹಿತರೆ, ಯಾಕಂತಂದರೆ ಫಿಸಿಕಲ್ ಟಫ್ ಇರುತ್ತೆ. ಓಕೆನಾ. ನೆಕ್ಸ್ಟು ನೀವು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದಾಗಿರ್ಬೋದು. ಹಾಗಾಗಿ ಒಟ್ಟಾರೆಯಾಗಿ ಏನಪ್ಪ ಅಂತಂದರೆ ನಿಮ್ಮದು 80+ ಇತ್ತು ಅಂತಂದರೆ ಜಿ ಎಮ್ ಕ್ಯಾಂಡಿಡೇಟ್ಸ್ ನೀವು ಸೇಫಲ್ಲಿರ್ತಾರೆ ಈ ಸಾರಿ. ಓಕೆನಾ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.